ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಚಿಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೇನೆ. ಅದು ಫಸ್ಟ್ ಟೈಮ್ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದು. ನಾನು ಫಸ್ಟ್ ಟೈಮ್ ಚಿಕ್ಕಿ ಮಾಡಿದ್ದು, ಬಟ್ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ಗೆ ನಾನು ಒಂದು ಬೌಲು ಶೇಂಗಾ ಬೀಜನ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಕಂಪ್ಲೀಟ್ ಹುರಿಬೇಕು ಅದು. ಹಂಗೆ ಹುರ್ಕೊಂಡ ನಂತರ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಲ್ಲ ಶೇಂಗಾ ಬೀಜ, ಹಾಗೆ ಒಂದು ಬೌಲಿಗೆ ಮುಕ್ಕಾಲು ಬೌಲ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದು ನಾಟಿ ಬೆಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟು ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಿದ್ದೀನಿ, ಬಟ್ ಇದು ಆಪ್ಷನಲ್ಲು, ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಷ್ಟರೊಳಗೆ ನಾನು ಅದನ್ನು ಇನ್ನೂ ನಾನು ಸ್ಟವ್ ಮೇಲೆ ಇಟ್ಟಿಲ್ಲ. ನಾನು ಇದನ್ನು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಒಂದು ರೌಂಡ್ ತಿರ್ಸ್ಕೊತೀನಿ. ಹಾಗೆ ಅದನ್ನು ನಾನು ಬೆಲ್ಲನ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಪಾಕ ಬರ್ಸ್ಕೋಬೇಕು. ಅಷ್ಟರಲ್ಲೇ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡಿದ್ದೀನಿ. ಅದಕ್ಕೆ ಅದೆಲ್ಲ ಆದಮೇಲೆ ಅದಕ್ಕೆ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ನೋಡಿ ಈ ಲೆವೆಲ್ಲಿಗೆ ಪಾಕ ಬರಬೇಕು, ಅಂದರೆ ಕಂಪ್ಲೀಟ್ ಪಾಕ ಬರಬೇಕು. ಬೆಲ್ಲ ನೀರಿಗೆ ಹಾಕಿ ಮತ್ತೆ ತೆಗೆದ್ರೆ ಅದು ಕಟ್ ಅಂತ ಸೌಂಡ್ ಬರುತ್ತೆ, ಆ ಥರ ಬರಬೇಕು. ಅದಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಅದಕ್ಕೆ ಹಾಕಿದ್ದೀನಿ. ಚಿಕ್ಕದಾಗಿ ರುಬ್ಕೋಬೇಕು, ಒಂದು ರೌಂಡ್ ಅಷ್ಟೇ. ಹಾಗೆ ನನಗೆ ಇದರಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅದು ಬೇಗ ಮಾಡ್ಕೋಬೇಕಲ್ವ. ಒಂದು ಪ್ಲೇಟಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಬೇಗ ಕಟ್ ಮಾಡ್ಕೋಬೇಕು, ಯಾವ ಶೇಪಲ್ಲಿ ಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಅದು ಗಟ್ಟಿ ಆದಮೇಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಒಂದು 2 hours ಬಿಟ್ಟು ನಂತರ ಮತ್ತೆ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅದು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಬಂದಿದೆ ನೋಡಿ. ಆದರೆ ನಾನು ಶೇಪ್ ಅಷ್ಟೊಂದು ನೀಟಾಗಿ ಬೇಗ ಮಾಡ್ಕೋಬೇಕಲ್ವ, ಸೊ ನಾನು ಹಾಗೆ ಕಟ್ ಮಾಡ್ಕೊಂಬಿಟ್ಟೆ. ಬಟ್ ನೀಟಾಗಿ ಕಟ್ ಮಾಡ್ಕೋಬೇಕು. ಕೆಲವೊಂದು ಚಿಕ್ಕದು, ಕೆಲವೊಂದು ದೊಡ್ಡದು, ಈ ಥರ ಎಲ್ಲ ಆಗಿದೆ ಇಲ್ಲಿ. ಬಟ್ ನೀವು ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಎಷ್ಟು ಈಸಿ ಅಂದರೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್, ನಿಮ್ಮ ಸಪೋರ್ಟ್ ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.